ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಮೈಂಡ್ಸೆಟ್ ಅಂದರೆ ಮಕರ ರಾಶಿಯವರ ಮನಸ್ಸು ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ತಾ ಹೋಗೋಣ. ಈ ಸಾಮಾನ್ಯವಾಗಿ ಮಕರ ರಾಶಿ ಅನ್ನೋದು ಶನಿಯ ಸ್ವಂತ ರಾಶಿ ಅಂತ ಹೇಳ್ಬೋದು. ಶನಿಯ ಸ್ವಂತ ರಾಶಿ ಆದ ಕಾರಣ ಮಕರ ರಾಶಿ ಶನಿಯ ಆಳ್ವಿಕೆಗೆ ಒಳಪಡ್ತದೆ. ಇವರ ಮೈಂಡ್ಸೆಟ್ ಬಗ್ಗೆ ನೋಡೋದಾದರೆ, ಈ ಸಾಮಾನ್ಯವಾಗಿ ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಮತ್ತು ಸ್ವಲ್ಪ ಸಮಾಜದಲ್ಲಿ ಸ್ವಲ್ಪ ಜನಪ್ರಿಯತೆ ಇರಬೇಕು, ಅಂದರೆ ಸಮಾಜದಲ್ಲಿ ಮತ್ತು ಸೋಷಿಯಲಾಗಿ ಸ್ವಲ್ಪ ಆ್ಯಕ್ಟಿವ್ ಇರಬೇಕಂತ ಇವರು ತುಂಬ ಅಂದ್ಕೋತಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ತುಂಬ ಹೆಚ್ಚಾಗಿ ಇವರಿಗೆ ಮನಸ್ಸಿಗೆ ಬರೋದು ಅಂತ ಹೇಳಿದ್ರೆ ಈ ಜಾಬ್ ಬಗ್ಗೆ ವೃತ್ತಿ ಬಗ್ಗೆ ಮತ್ತು ಏನಾದರೂ ಅಚೀವ್ ಮಾಡಬೇಕಂತ ಇದೆಯಲ್ಲ, ಈ ಥರ ಎಲ್ಲ ಮತ್ತು ಜನಪ್ರಿಯತೆ, ಸಮಾಜದಲ್ಲಿ ಜನಪ್ರಿಯತೆ ಪಡಿಬೇಕು, ಈ ಥರ ಎಲ್ಲ ಇವರ ಮನಸ್ಸಿನಲ್ಲಿ ತುಂಬ ಇರ್ತದೆ ಅಂತ ಹೇಳ್ಬೋದು. ಮತ್ತು ಇವರಿಗೆ ಸ್ವಲ್ಪ ಈ ಮಕರ ರಾಶಿಯವರಿಗೆ ಸ್ವಲ್ಪ ತಂದೆ ಬಗ್ಗೆ ಸ್ವಲ್ಪ ಕೇರಿಂಗ್ ಇರ್ಬೋದು. ಮನಸ್ಸಲ್ಲಿ ತಂದೆ ಬಗ್ಗೆ ಸ್ವಲ್ಪ ಕೇರಿಂಗ್ ಇರ್ತದೆ. ಮತ್ತು ಸ್ವಲ್ಪ ತುಂಬ ಒಳ್ಳೆ ಎಜುಕೇಷನ್ ಪಡಿಬೇಕು, ಒಳ್ಳೆ ಲೈಫಲ್ಲಿ ಸ್ವಲ್ಪ ತುಂಬ ಅಚೀವ್ ಮಾಡಬೇಕಂತ ಇವರಿಗೆ ತುಂಬಾ ಇರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಇವರು ತಾವೇನಾದರೂ ಲವ್ ಮಾಡಿದರೆ ತಮ್ಮ ಸಂಗಾತಿ ರೊಮ್ಯಾಂಟಿಕ್ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ನೋಡಲಿಕ್ಕೆ ತಮಗೆ ಸ್ವಲ್ಪ ತುಂಬ ಕ್ಲೋಸ್ ಆಗಿರಬೇಕು ಅಂತ ಅಂದ್ಕೋತಾರೆ. ಸಾಮಾನ್ಯವಾಗಿ ಇವರಿಗೆ ಸಂಗಾತಿ ತುಂಬ ಅಟ್ರಾಕ್ಟಿವ್ ಆಗಿರೋದು ತುಂಬ ಖುಷಿ ಕೊಡ್ತದೆ ಅಂತ ಹೇಳ್ಬೋದು. ಸಂಗಾತಿ ತುಂಬ ಅಟ್ರಾಕ್ಟಿವ್ ನೇಚರ್ ಹೊಂದಿರಬೇಕು, ತಮಗೆ ಸ್ವಲ್ಪ ಸಪೋರ್ಟಿವ್ ಇರಬೇಕು ಅಂತ ಈ ಮಕರ ರಾಶಿಯವರು ಅಂದ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಇವರು ತಮ್ಮ ಮದುವೆ ಆಗೋರ ಬಗ್ಗೆ ಯಾವ ಥರ ಇರ್ತಾರೆ ಅಂತ ಹೇಳಿದರೆ, ಮದುವೆ ಆಗೋರು ಕೂಡ ಹಾಗೆ ತುಂಬ ಚೆನ್ನಾಗಿ ಇರಬೇಕು ಮತ್ತು ಸ್ವಲ್ಪ ಕುಟುಂಬಕ್ಕೆ ತುಂಬ ಮಹತ್ವ ಕೊಡಬೇಕು ಅಂತ ಅಂದ್ಕೋತಾರೆ ಇವರು ಮಕರ ರಾಶಿಯವರು. ತಮ್ಮ ಕುಟುಂಬಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ಮತ್ತು ತಮ್ಮ ತಾಯಿ ಬಗ್ಗೆ ಸ್ವಲ್ಪ ಕೇರಿಂಗ್ ಇರಬೇಕು ಮತ್ತು ತುಂಬ ಅಟ್ರಾಕ್ಟಿವ್ ಆಗಿರಬೇಕು, ತುಂಬ ಭಾವನಾತ್ಮಕವಾಗಿರಬೇಕಂತ ಇವರು ತಮ್ಮ ಸಂಗಾತಿ ವಿಷಯದಲ್ಲಿ ಈ ಥರ ಇರಬೇಕಂತ ಇದು ಮಕರ ರಾಶಿಯವರು ಅಂದ್ಕೋತಾರೆ. ಮತ್ತು ವೃತ್ತಿ ವಿಷಯ ನೋಡುವಾಗ ಸಾಮಾನ್ಯವಾಗಿ ವೃತ್ತಿ ವಿಷಯದಲ್ಲಿ ಸ್ವಲ್ಪ ವೃತ್ತಿ ಮಾಡುವಂಥ ಪರಿಸರದಲ್ಲಿ ಸ್ವಲ್ಪ ಕೂಲ ವಾತಾವರಣ ಇರಬೇಕು, ಫ್ರೀ ಆಗಿರಬೇಕು, ಈ ಥರ ಎಲ್ಲ ಇವರು ಬಯಸ್ಕೋತಾರೆ ಈ ಮಕರ ರಾಶಿಯವರು. ಅಂದರೆ ವೃತ್ತಿ ಮಾಡೋ ಪರಿಸರದಲ್ಲಿ ಅತಿಯಾಗಿ ಶಿಸ್ತು ಇದ್ದರೆ ಇವರಿಗೆ ಅಷ್ಟು ಇಷ್ಟ ಆಗಲ್ಲ. ತಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರುವಂಥ ಜಾಬ್ ಇರಬೇಕು, ತಮಗೆ ಸಪೋರ್ಟಿವ್ ಆಗಿರುವಂಥ ಕೋವರ್ಕರ್ಸ್ ಇರಬೇಕಂತ ಇವರು ಅಂದ್ಕೋತಾರೆ. ಇದು ಸಾಮಾನ್ಯವಾಗಿ ಮಕರ ರಾಶಿಯ ವ್ಯಕ್ತಿಗಳಲ್ಲಿ ಬರುವಂಥ ಮೈಂಡ್ಸೆಟ್ ಅಂತ ಹೇಳ್ಬೋದು. ಮತ್ತು ಇವರು ಸಾಮಾನ್ಯವಾಗಿ ಜೀವನದಲ್ಲಿ ತುಂಬ ಅಚೀವ್ ಮಾಡಬೇಕು, ವೆಹಿಕಲ್ಲು, ವಾಹನ, ಮನೆ ಈ ಥರ ಎಲ್ಲ ಮಾಡಬೇಕಂತ ಕೂಡ ಇವ್ರ ಮೈಂಡ್ಸೆಟ್ಟಿಗೆ ಬರ್ಬೋದು. ಇದು ಮಕರ ರಾಶಿಯವರ ಮನಸ್ಸಿನ ಬಗ್ಗೆ ಇರುವಂಥ ಒಂದು ಸಣ್ಣ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ತಗೋಣ. ನಮಸ್ಕಾರ.